NH4 ಇಂಜಿನಿಯರ್ಗಳಿಗೆ ಧಿಕ್ಕಾರ. ಜೈ ನ್ಯಾಷನಲ್ ಹೈವೇ ಇಂಜಿನಿಯರ್ಗಳಿಗೆ, ನ್ಯಾಷನಲ್ ಹೈವೇ ಇಂಜಿನಿಯರ್ಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಹೈವೇ ಇಂಜಿನಿಯರ್ಗಳಿಗೆ ಧಿಕ್ಕಾರ, ಧಿಕ್ಕಾರ, ಇಂಜಿನಿಯರ್ಗಳಿಗೆ ಧಿಕ್ಕಾರ, 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 ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು. ರೈತರ ಹೋರಾಟಕ್ಕೆ, ಕುಂದವಾಡ ಮತ್ತು ಬೇನಹಳ್ಳಿ ರೈತರ ಹೋರಾಟಕ್ಕೆ, ಸತ್ಯನಾರಾಯಣಪುರ ಕ್ಯಾಂಪಿನ ರೈತರ ಹೋರಾಟಕ್ಕೆ, KSP ನಾಗರಿಕರಿಂದ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಕೈ ಹತ್ರ ಬಾಯ ಅದಕ್ಕೆ ಇದಕ್ಕೆ ಕ್ಯಾಮ್ರಾಕ್ಕ ಗೊತ್ತಾಗ್ರಿ. ಅದನ್ನ ಗೊತ್ತಾಗತ್ತಿ, ನೀನ್ ನೋಡಿ ಕೇಕೆ ಬೇಕು, ಬೇಕೇ ಬೇಕು, ಬೇಕು. ಗ್ರಾಮಸ್ಥರ ಹೋರಾಟಕ್ಕೆ ಬೇಕೇ ಬೇಕು, ಬೇಕು, ಬೇಕೇ ಬೇಕು, ಅಲ್ಲ DC ಸಾಹೇಬರಿಗೆ ಮಿನಿಸ್ಟರ್ ಸಾಹೇಬರು ಹೇಳಿದ್ರು ಮೇಡಮ್, ಸದ್ಯಕ್ಕೆ ಕೆಲಸ ನಿಲ್ಲಿಸಲಿ, ಅದಾಗಿದ್ದು ನಾವು ಮೀಟಿಂಗ್ ಕೂತು ಡಿಸೈಡ್ ಮಾಡಿ ಏನು ಮಾಡಕ್ಕೆ ಸಾಧ್ಯನೋ ಅದು ಮಾಡೋಣ. ರೈತರಿಗೂ ಕರೆಸ್ತೀವಿ, ನೀವು ಹೈವೇನವ್ರನ್ನೂ ಕರೆಸ್ತೀನಿ, ಕೆಲಸ ನಿಲ್ಲಿಸ್ತೀನಿ ಅಂತ ಹೇಳಿದ್ರು. ಹೌದಿಲ್ಲಪ್ಪ, ಕೆಲಸ ನಿಲ್ಲಿಸ್ತೀನಿ ಅಂತ ಮಿನಿಸ್ಟರ್ ಮನೆಗೆ ಮೊನ್ನೆ ಈಗ ಇನ್ನೊಂದು ವೀಕ್ ಬ್ಯಾಕ್ ನಾವು ಹೇಳ ಮಾಡಂಗಿದ್ರೆ ನಾವು ಹೇಳ್ದಂಗೆ ಮಾಡಂಗಿದ್ರೆ ಮಾಡ್ರಿ, ಮಾಡಕ್ ಹೋಗ್ಬಿಟ್ಟು ಎಲ್ಲ ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಡಿಸಿ ಅವರು ಇದ್ರು, ಎಲ್ಲರೂ ಇದ್ರು, ಅವರು ಬಂದಿದ್ರು. ಬಸ್ಸೇ ಬರಲ್ಲ ಈ ಕಡೆ ಬಿಡ್ತು. ಮಕ್ಕಳು ಮೇಡಮ್ ಸ್ಕೂಲ್ ನೋಡ್ರಿ ಭಾರಿ ತೊಂದರೆ. ಹೊಡಿಬೇಕಂటే ಇವ್ರಿಗೆ ಅಯೋಧ್ಯರಿಗೆ ತಂದು ಏ ತಮ್ಮ ಯಾಕೆ ನಾಲ್ಗೆ ಐತೆ ನಿಮಗೆ, ಎಲ್ಲರ ಬಡಿಬೇಕಂತ ನಿಮಗೆ. ನಾವು ಇನ್ನೊಂದು ಬೆಲೆ ಕೊಟ್ಟಿವಿ, ಸರ್ಕಾರ ಹೆಂಗೆ ಆಗುತ್ತೆ ಅಂತ ಕೇಳ್ಬೇಕು, ಮೇಡಮ್ ಹೆಂಗೆ ಹೇಳ್ತಾರೆ ಕೇಳ್ಬೇಕಂತ ಹೇಳಿ ಸುಮ್ಮನೆ ನಾವು ನಿಮಗೆ ಸೋಮವಾರ ಅಂತ ಮಾಡಕ್ಕೆ ಬರ್ಕೊಟ್ಬಿಡ್ರಿ, ನಮ್ದೇ ಜವಾಬ್ದಾರಿ ಅಂತ ಬರ್ಕೊಟ್ಬಿಡ್ರಿ. ಸಾಕಾದೆ ಬೇಡ ನೀವು 3 ಜನ ಅರ್ಜೆಂಟ್ ಆಗಿದ್ದೀರಿ ಈಗ. ಪೂಜೆ ಬಂದಿಲ್ಲ ಸಾಯಂಕಾಲ 50 ಹುಡುಗರು ದಾಡ್ತಾರೆ. ಬೇಕೇ ಬೇಕು, ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನಾವು ಹೇಳ್ತಾ ಇದ್ದೀವಿ, ನೀವು ಅಲಕ್ಷ ಮಾಡ್ತಾ ಇದೀರಿ. ಅಲ್ಲ ನೋಡ್ರಿ ಏನು ಪರಿಸ್ಥಿತಿ ಅನ್ನೋದು ಮಾಡಿಸ್ಬೇಕಣ್ಣ. ಆಮೇಲೆ ಹಿಂಗ್ ಮಾಡ್ತಾರೆ, ಮಾಡೋದು ಅಮಂಗ್ಲಾಟ ಮಾಡೋದು, ಹೋಗ್ಲಿಲ್ಲ ಹಂಗೆ ಮಾಡ್ಕೊಂಡು ಕುತ್ಕೊಳ್ಳೋದು ಬಿಡ್ಸ. ಧೂಳ ಐತೆ, ನೀರು ಹಾಕಂಗಿಲ್ಲ. ಏನ್ ಸರಿ ಹೇಳ್ಬೇಕು ನಿಮಗೆ ಅಲ್ರಿ? ಆಫೀಸಿಗೆ ಬಂದು ಹೇಳಿದ್ವಲ್ಲ, ನಿಮಗೆ ಸ್ವಲ್ಪ ಹೆಸರಿಲ್ಲ. ಬಂದ್ ಮಾಡಿದಾರೋ ಅಥವಾ ಮನುಷ್ಯರ ಒಂದೇ ವರ್ಡ್ ಸರ್, ಟೆಕ್ನಿಕಲ್ ಅದು ಬರಲ್ಲ.
ಸರ್ ಈ ಪ್ರಪಂಚದಾಗ ಸಮುದ್ರದಾಗ ಇಂಜಿನಿಯರಿಂಗ್ ಗೊತ್ತಾಗಲ್ಲ ಸರ್. ನೀವು ಹೌದಾ ಟೆಕ್ನಿಕಲ್ ಬರಲ್ಲ ನೀವು ಒಪ್ಪಿಗೆ ಬಿಡ್ತೀರಿ ಪಾಪ. ಕಾರಣ ಹೇಳ್ತಿದ್ದಾರೆ ಚಾನಲ್ ಒಂದ್ ನಿಮಿಷ ಸುಂದರ್ರಿ AC ಸಾಹೇಬ್ರು. ಸರ್ ಒಂದ್ ನಿಮಿಷ ಸರ್ ಇಲ್ಲಿ ಕೇಳ್ರಿ, ನೀವು AC ಹೋಗಿ ಬಂದಿದ್ರಿ, ನಾವೆಲ್ಲ ಅರೆಸ್ಟ್ ಆಗಿವಿ. ಇವ್ರು ಯಾರು ಬರ್ತಿದ್ರು ಇಲ್ಲಿ ಇಂಜಿನಿಯರ್ಗಳೆಲ್ಲ, ನಿಮಗೆ ದೊಡ್ಡ ಇಂಜಿನಿಯರ್ಗಳೆಲ್ಲ ಹೆದ್ದಾರಿ ಪ್ರಾಧಿಕಾರ ನಾವು ಕೆಲಸ ನಾವು ಕೆಲಸ ಇಲ್ಲಿ ಬಂದು ಕೆಳಕೆನಕ ಮತ್ತೆ ಅವ್ರು ಕೆಲ್ಸಕ್ಕೆ ಆಗ್ತಲ್ಲ ಪುಕ್ಸೆಡ ಸಂಬಳ ತಿಂತಾರೆ. ಮೀಟಿಂಗ್ ಆಗಿ ಅಲ್ರೇ ಖರ್ಚು ಮಾತಾಡಕ್ಕಾಗ್ತಲ್ಲ. ಯಾವ ಬರ್ತಾರೆ ಲೆಕ್ಕಕ್ಕಲ್ಲ ಸರ್ ಅವ್ರು, ನಮ್ದೆಲ್ಲ ಲೆಕ್ಕಕ್ಕಲ್ಲ ಬರಕ್ಕಾಗ್ತಲ್ಲ ನಿಮಗೆ ಅವ್ರು ಎಲ್ಲರಿಗಿಂತ AC ಸರ್ DC ಸರ್ಗಿಂತ ಮೀರಿ ಗ್ಯಾಸ್ ಬಿಡ್ತಾರೆ ನಾವೆಲ್ಲ. ಅಲ್ಲ ಸರ್ ಬರೀ ಹಿಂಗಾಗ ಸರ್ ನಮ್ಮ ನೀರು ಬರ್ತೈತಿ ನಾಟಿ ಹಚ್ಚೋರು ಅಲ್ಲ ಸರ್ ನಮ್ಮ ಕಸ್ಟಡಿಗೆ ಹಾಕೊಂಡಿದ್ದೀರಿ ಎಲ್ಲದಾಗೈತಿ ಎಲ್ಲ ಹೇಳಿದ್ದೀವಿ. ಇದಾಯ್ತಲ್ಲ ಮೇಡಮ್, ಮೊನ್ನೆ ಸೈಕ್ ಮಾಡಿದಾಗ ಅವರು ಒಬ್ರು ಬಂದಿಲ್ಲ, ಒಬ್ರು ಬಂದಿಲ್ಲ ಮೇಡಮ್ ರೇ. ನಾವು ಎದಕ್ಕೆ ಕೆಲಸ ಮಾಡ್ದಾರ ಇಲ್ಲಿ ಜೀವನ ಮಾಡೋದು ನಾವು ಅವರಲ್ಲ. ಅವ್ರು ಹೆಂಗ್ ಮುಗಿಸ್ಕೊಂಡ್ ಹೋಗ್ತಾರೆ ಮೇಡಮ್ ರೇ? ಬರ್ಬೇಕು ಅವ್ರು ನಮ್ದು ಮನೆ ಸ್ವೀಕಾರ ಮಾಡಕನ್ನ ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ. ಪ್ರಾಜೆಕ್ಟ್ ಡೈರೆಕ್ಟರ್ ಇವರು ಕಾಂಟ್ರಾಕ್ಟರ್ ಇದ್ದಾರೆ, ಇಂಜಿನಿಯರ್ಸ್ ಅಲ್ಲಿದ್ದಾರೆ ದುರ್ಗದಲ್ಲಿ, ಚಿತ್ರದುರ್ಗದಲ್ಲಿದ್ದಾರೆ. ಅವರು ಬರ್ತಾರೆ. ಸಾಹೇಬರು ಮೊನ್ನೆ ಸಚಿವರು ಬಂದಿದ್ದಾರೆ, ಅವರು ಕೂಡ ಹೇಳಿದ್ದಾರೆ ಇದ್ರ ಬಗ್ಗೆ ಏನಿದೆ ಟೆಕ್ನಿಕಲ್ ಫಿಸಿಬಿಲಿಟಿ ಏನಿದೆ ಅನ್ನೋದು ಡಿಸ್ಕಸ್ ಮಾಡ್ತಾರೆ. ಅಲ್ಲಿ ಮಟ್ಟ ಕಂಪ್ಲೀಟ್ ವರ್ಕ್ ನಾವು ಕಾಂಟ್ರಾಕ್ಟರ್ ಆದ್ಮೇಲೆ ಮೀಟಿಂಗ್ ಅಲ್ಲಿ ಏನು ಔಟ್ಕಮ್ಸ್ ಬರುತ್ತೆ ನಾವು ಒಂದು ರಿಕ್ವೆಸ್ಟ್ ಆ ಕಡೆ ಈ ಕಡೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತಾರಲ್ಲ ಇವರು. ಆಮೇಲೆ ಪ್ರೆಸಿಡೆಂಟ್ ಡಿಸೈಡ್ ಆಗಿದ್ಮೇಲೆ ಲೆವೆಲಿಂಗ್ ಹೆಂಗ್ ಮೇಂಟೈನ್ ಮಾಡ್ತಾರೆ ಇವರು? ಅದು ಸ್ಟಾಪ್ ಮಾಡಿ ಒಂದ್ ನಿಮಿಷ DC ಸರ್ ಇಡಿಯರ್ ಫೋನ್ ಮಾಡಿ ಕೆಲಸ ಸ್ಟಾಪ್ ಮಾಡಕಂತ ಹೇಳಿದ್ರು ಸರ್. ಅಲ್ಲ 3 ದಿನ ಆಕ್ಸಿಡೆಂಟ್ ಕೇಳಿ ಏನ್ ಹೇಳ್ತೀರ ಈಗ? ನೀವ್ ಹೇಳ್ತೀರ ಅವನು ದಿಮಾಗ್ ಮಾಡಿದ್ರೆ ಒಂದ್ ನಿಮಿಷ ಯಾರು